ಪ್ರಕಟಣೆ ಅಧ್ಯಾಯ 15. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೇ ಉಪದ್ರವಗಳು. ಇವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು. ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೂ ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನೂ ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಕರ್ತನೇ, ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನು ಘನವಾದದ್ದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ? ನೀನೊಬ್ಬನೇ ಪರಿಶುದ್ಧನು. ನಿನ್ನ ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ಬಂದದರಿಂದ ಎಲ್ಲ ಜನಾಂಗಗಳು ಬಂದು ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುವರು ಎಂದು ಹೇಳಿದರು. ಇದಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿರುವ ದೇವದರ್ಶನ ಗುಡಾರದ ಪವಿತ್ರ ಸ್ಥಾನವು ತೆರೆಯಿತು. ಅದರೊಳಗಿಂದ 7 ಉಪದ್ರವಗಳನ್ನು ಕೈಯಲ್ಲಿ ಹಿಡಿದಿರುವ ಆ 7 ಮಂದಿ ದೇವದೂತರು ಬಂದರು. ಅವರು ಪ್ರಕಾಶವೂ ನಿರ್ಮಲವೂ ಆದ ನಾರುಮಡಿಯನ್ನು ಧರಿಸಿಕೊಂಡಿದ್ದರು. ತಮ್ಮ ಎದೆಗಳಿಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದರು. 4 ಜೀವಿಗಳಲ್ಲಿ ಒಂದು ಈ 7 ಮಂದಿ ದೇವದೂತರಿಗೆ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನಾದ ದೇವರ ರೌದ್ರದಿಂದ ತುಂಬಿದ್ದ 7 ಚಿನ್ನದ ಪಾತ್ರೆಗಳನ್ನು ಕೊಟ್ಟಿತು. ದೇವರ ತೇಜಸ್ ಸಾನ್ನಿಧ್ಯದಿಂದಲೂ ಆತನ ಶಕ್ತಿಯಿಂದಲೂ ಉಂಟಾದ ಹೊಗೆಯಿಂದ ಪವಿತ್ರ ಸ್ಥಾನವು ತುಂಬಿದ ಕಾರಣ ಆ 7 ಮಂದಿ ದೇವದೂತರ ಕೈಯಲ್ಲಿದ್ದ 7 ಉಪದ್ರವಗಳು ತೀರುವ ತನಕ ಆ ಪವಿತ್ರ ಸ್ಥಾನದೊಳಗೆ ಪ್ರವೇಶಿಸುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಎಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಪ್ರಕಟಣೆಯ ಗ್ರಂಥ, ದ ಬುಕ್ ಆಫ್ ರೆವಲ್ಯೂಷನ್, ಚಾಪ್ಟರ್ 15ನೇ ಅಧ್ಯಾಯ. ಪ್ರಕಟಣೆ 15ನೇ ಅಧ್ಯಾಯದಲ್ಲಿ ಪರಲೋಕ ಜೀವನದ 14 ರಹಸ್ಯಗಳು, 14 ಸೀಕ್ರೆಟ್ಸ್ ಆಫ್ ಹೆವನ್ಲಿ ಲೈಫ್. ಅರ್ತ್ಲಿ ಲೈಫ್ ನಮಗೆ ಗೊತ್ತಿದೆ, ಭೂಲೋಕದ ಜೀವನ. ಆದರೆ ಪರಲೋಕದ ಜೀವನ, ಭೂಲೋಕದಲ್ಲಿ ನಾವು ಜೀವಿಸಬೇಕಾದ್ರೆ ಏನು ಮಾಡಬೇಕು? 14 ಸೀಕ್ರೆಟ್ಸ್. ಒಂದೊಂದಾಗಿ ಈ 14 ರಹಸ್ಯಗಳನ್ನು, ಪರಲೋಕ ಜೀವನದ 14 ರಹಸ್ಯಗಳನ್ನು ನಾವು ಸ್ಟಡಿ ಮಾಡುವಾಗ ಕರ್ತನಾದ ಪ್ರಿಯ ಪವಿತ್ರಾತ್ಮನು, ಹೋಲಿ ಸ್ಪಿರಿಟ್ ದ ಲಾರ್ಡ್ ಮೇ ಹೆಲ್ಪ್ ಅಸ್, ನಮಗೆ ಸಹಾಯ ಮಾಡಲಿ ಮತ್ತು ಅಭಿಷೇಕ ನೀಡಲಿ, ವಿವರಣೆ ಕೊಡಲಿ, ಉತ್ತೇಜನವನ್ನು ದಯಪಾಲಿಸಲಿ, ಆತನ ಮಹಿಮೆ ಹೊಂದಲಿ. ಸರಿ, ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯ, ದ ಬುಕ್ ಆಫ್ ರೆವಲ್ಯೂಷನ್, ಚಾಪ್ಟರ್ 15, 14 ಸೀಕ್ರೆಟ್ಸ್ ಆಫ್ ಹೆವನ್ಲಿ ಲೈಫ್. ಅದರಲ್ಲಿ ಮೊದಲನೇ ಒಂದು ರಹಸ್ಯ ಏನಂತ ಹೇಳಿದ್ರೆ ಹೆವನ್ಲಿ ಸೈನ್. ಹೆವನ್ಲಿ ಸೈನ್, ಪರಲೋಕದ ಚಿಹ್ನೆ. ಮೊದಲನೇ ವಚನ, ನಾನು ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾ ಚಿಹ್ನೆಯನ್ನು ಕಂಡೇನು ಅಂತ ಹೇಳ್ಬಿಟ್ಟು ಯೋಹಾನನು ತನ್ನ ಗ್ರಂಥವನ್ನು ಬರೆಯುವಾಗ ಆ ಚಿಹ್ನೆಯ ವಿಷಯವಾಗಿ ಅದು 7 ಮಂದಿ ದೇವದೂತರಲ್ಲಿ ಕಡೆ 7 ಉಪದ್ರವಗಳಿದ್ದವು. ಅದರ ಬಗ್ಗೆ ಸ್ವಲ್ಪ ಕೆಲವು ವಿಷಯಗಳನ್ನು ಬರೆದಿರ್ತಾನೆ. ಹಾಗಾದರೆ ನಮ್ಮ ಜೀವನದಲ್ಲಿ ಪರಲೋಕದ ಜೀವನವನ್ನು ನಾವು ಮಾಡಬೇಕಾದ್ರೆ ಭೂಲೋಕದಲ್ಲಿ ಪರಲೋಕದ ಒಂದು ಚಿಹ್ನೆ ನಮಗಿರಬೇಕು, ಸೈನ್ ಇರಬೇಕು. ಈ ಬಗ್ಗೆ ನಾನು ಒಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ. ಕೊಲೊಸ್ಯರಿಗೆ
ಬರೆದ ಪತ್ರಿಕೆ ನನಗೆ ನೆನಪಿಗೆ ಬರ್ತಾ ಇದೆ. ಅದರಲ್ಲಿ ಮೊದಲನೇ ವಚನ 3ನೇ ಅಧ್ಯಾಯ ಅಂತ ಕಾಣ್ತದೆ. 3ನೇ ವಚನ, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಈ ರೀತಿಯಾಗಿದೆ: ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿದ್ದು ಮೇಲಿರುವವುಗಳನ್ನೇ ಹುಡುಕಿರಿ. ವಾವ್! ಹಾಗಾದರೆ ಮೇಲಿರುವಂಥವುಗಳನ್ನು ಹುಡುಕಬೇಕಂತ ಇದರ ಅರ್ಥ ನನಗೆ ಗೊತ್ತಿಲ್ಲ, ಆದರೆ ದೇವರ ಸಹಾಯದಿಂದ ಅದನ್ನು ಅರ್ಥ ಮಾಡಿಕೊಳ್ಳೋಣ. ಎರಡನೇದಾಗಿ, ಸೆಕೆಂಡ್ ಸೀಕ್ರೆಟ್ ಆಫ್ ಹೆವೆನ್ಲಿ ಲೈಫ್. ನಾವೇನು ನೋಡ್ತಾ ಇದ್ದೀವಿ, ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರಕಟಣೆ 15ನೇ ಅಧ್ಯಾಯದಲ್ಲಿ 14 ಸೀಕ್ರೆಟ್ಸ್ ಆಫ್ ಹೆವೆನ್ಲಿ ಲೈಫ್, ಪರಲೋಕ ಜೀವನದ 14 ರಹಸ್ಯಗಳು. ಅದರಲ್ಲಿ ಮೊದಲನೇ ರಹಸ್ಯ ಪರಲೋಕ ಚಿಹ್ನೆ, ಎರಡನೇ ರಹಸ್ಯ ಓವರ್ಕಮಿಂಗ್ ಸ್ಪಿರಿಟ್, ಜಯಿಸುವ ಆತ್ಮ. ಯಾಕಂದರೆ 2ನೇ ವಚನದಲ್ಲಿ ನಾವು ನೋಡುವಾಗ 2ನೇ ಭಾಗ, ಆಗ ಮೃಗದ ಮೇಲೆಯೂ ಅದರ ವಿಗ್ರಹದ ಮೇಲೆಯೂ ಅದರ ಹೆಸರಿನ ಸಂಖ್ಯೆಯ ಮೇಲೆಯೂ ಅದರ ಗುರುತಿನ ಮೇಲೆಯೂ ಜಯ ಹೊಂದಿದ್ದರು. ವಾವ್! ದೇ ಓವರ್ಕಮ್ ದಿ ಆಂಟಿಕ್ರೈಸ್ಟ್, ದ ಇಮೇಜ್ ಆಫ್ ಆಂಟಿಕ್ರೈಸ್ಟ್ and the mark of the Antichrist and the name and the number of the Antichrist. Wow! So, overcoming spirit is the second secret. ಅಂದರೆ ಜಯಿಸುವ ಆತ್ಮ. ಮೂರನೇ ಒಂದು ರಹಸ್ಯ ಏನಂತ ಹೇಳಿದ್ರೆ, ದೇವರ ಕಿನ್ನರಿ ಕೈಯಲ್ಲಿ ಹಿಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು 2ನೇ ವಚನದಲ್ಲಿ ಬರೆದಿದೆ. ಅದರಿಂದ ನಾವೇನು ಮಾಡ್ತೇವೆ, ಏನು ಅಂತ ತಿಳ್ಕೊಳ್ಬೋದು ಅಂತ ಹೇಳಿದರೆ, ಸಿಂಗಿಂಗ್ ಆ್ಯಂಡ್ ಟು ದ ಲಾರ್ಡ್, ಕರ್ತನಿಗಾಗಿ ಹಾಡೋದು. ಪರಲೋಕದ ಜೀವನ ನಾವು ಜೀವಿಸಬೇಕಾದರೆ ಸಿಂಗಿಂಗ್ ಫಾರ್ ದ ಲಾರ್ಡ್, ಕರ್ತನಿಗಾಗಿ ಹಾಡುವಂಥದ್ದು. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತದೆ, ಅದು ಯಾಕೋಬನ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಭಾಳ ಯೋಚನೆ ಮಾಡ್ತಕ್ಕಂಥ ಒಂದು ಸಾಂಗ್ ಇದು. ನಿಮ್ಮಲ್ಲಿ ಯಾವನಾದರೂ, ಯಾಕೋಬ 4ನೇ ಅಧ್ಯಾಯ 13ನೇ ವಚನ ಓದ್ತಾ ಇದ್ದೇನೆ, ನಿಮ್ಮಲ್ಲಿ ಯಾವನಾದರೂ 2ನೇ ಭಾಗ ಸಂತೋಷ ಪಡುವವನಿದ್ದಾನೋ? ಇಸ್ ದರ್ ಎನಿವನ್ ಹೂ ಈಸ್ ಹ್ಯಾಪಿ? ಹೌದು, ಇದ್ದೇನೆ ಅಂತ ಹೇಳಿದರೆ ಏನು ಮಾಡಬೇಕು? ಅವನು ಕೀರ್ತನೆಗಳನ್ನು ಹಾಡಲಿ. ವಾವ್! ಅಥವಾ ಹ್ಯಾಪಿ ಆಗಿದ್ದರೆ ಹಾಡಾಡಬೇಕು, ಹಾಡಾಡಿ ಹ್ಯಾಪಿ ಆಗಬೇಕು. ಆದ ಕಾರಣ ಪರಲೋಕದ ಒಂದು ಜೀವನ ನಾವು ಜೀವಿಸಬೇಕಾದರೆ ಭೂಲೋಕದಲ್ಲಿ ಹಾಡನ್ನು ಹಾಡಬೇಕು. ಈ ವಿಷಯದಲ್ಲಿ ನಾನು ಅಷ್ಟು ಮುಂದುವರೆದಿಲ್ಲ, ಯಾಕಂದರೆ ಭಾಳ ಅಪರೂಪ ನಾನು ಹಾಡಾಡುವಂಥದ್ದು. ಆದರೂ ಕೂಡ ಇವಾಗ ವಾಕ್ಯ ಸಿಕ್ತಲ್ವಾ, ಇನ್ನು ಮುಂದೆ ಹಾಡಲಿಕ್ಕೆ ಅಥವಾ ಸಂಗೀತ ಕೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. 4ನೇದಾಗಿ, ನಾವು ಏನು ನೋಡ್ತಾ ಇದ್ದೀವಿ, 15ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಿಂದ ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, 14 ಸೀಕ್ರೆಟ್ಸ್ ಆಫ್ ಹೆವೆನ್ಲಿ ಲೈಫ್, ಪರಲೋಕ ಜೀವನದ 14 ರಹಸ್ಯಗಳಲ್ಲಿ 4ನೇ ರಹಸ್ಯ ಏನಂದರೆ ಟು ಬಿ ದ ಸರ್ವೆಂಟ್ ಆಫ್ ಗಾಡ್, ದೇವರ ಸೇವಕರಾಗಿರುವುದು. ಬಿ ದ ಸರ್ವೆಂಟ್ ಆಫ್ ಗಾಡ್. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ, ರೋಮ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ರೋಮ ಪತ್ರಿಕೆ ಮತ್ತು 6ನೇ ಅಧ್ಯಾಯದಲ್ಲಿ ಇರುವಂಥ ವಾಕ್ಯ ನಾನು ನಿಮಗಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ 22ನೇ ವಚನ, 6:22 ರೋಮ ಪತ್ರಿಕೆ. ಅದರಲ್ಲಿ, ಈಗ ನೀವು ಪಾಪದಿಂದ ಬಿಡುಗಡೆ ಹೊಂದಿದವರಾಗಿ ದೇವರಿಗೆ ಗುಲಾಮರಾಗಿರುವುದರಿಂದ, ಅಂದರೆ ಪಾಪದ ಮೇಲೆ ನಾವು ಬಿಡುಗಡೆಯನ್ನು ಹೊಂದುವಾಗ ದೇವರ ದಾಸರಾಗ್ತೇವೆ. ವಾವ್! 3ನೇ ವಚನದಲ್ಲಿ ಯಾರ ಬಗ್ಗೆ ಇದೆ ಅಂದರೆ ದೇವರ ದಾಸನಾದ ಮೋಶೆ. ವಾವ್!
ದೇವರ ದಾಸನಾದ ಮೋಶೆ ಬಗ್ಗೆ ಇದೆ 3ನೇ ವಚನದಲ್ಲಿ, ಮತ್ತು ಅದೇ ವಚನದಲ್ಲಿ 2ನೇ ಭಾಗ ಕುರಿಮರಿಯಾದಾತನ ಹಾಡು. 2 ಹಾಡು ಹಾಡಬೇಕ್ರಿ. ಮೋಶೆ ಹಾಡು, ಕುರಿಮರಿಯಾದಾತನ ಹಾಡು. ಮೋಶೆ ಹಾಡು ಏನಂತ ನಾವು ಹೇಳ್ಬೋದು, ಹಳೆ ಒಡಂಬಡಿಕೆಯಲ್ಲಿ ಅತ್ಯಂತ ದೀನನಾದ ವ್ಯಕ್ತಿ ಮೋಶೆ, ಅರಣ್ಯಕಾಂಡ 12:3. ಹೊಸ ಒಡಂಬಡಿಕೆಯಲ್ಲಿ ಅತ್ಯಂತ ದೀನರಾದ ವ್ಯಕ್ತಿ ಯೇಸು ಸ್ವಾಮಿ, ಮತ್ತಾಯ 11:29. ಮೋಸ್ಟ್ ಹಂಬಲೆಸ್ಟ್ ಪರ್ಸನ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್ ಇನ್ ದ ಹಂಬಲೆಸ್ಟ್ ಪರ್ಸನ್ ಇನ್ ದ ನ್ಯೂ ಟೆಸ್ಟ್ಮೆಂಟ್. ಹಾಗಾದರೆ ಅವರ ಹಾಡುಗಳನ್ನು ನಾವು ಹಾಡಬೇಕು. ಸರಿ, ಅವರು ಹಾಡನ್ನು ಹಾಡುತ್ತಾ, ಹಾಡು ಸ್ವಲ್ಪ ಸ್ಯಾಂಪಲ್ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ 3ನೇ ವಚನದಿಂದ ಕೊಡಲಾಗಿದೆ. ಇರಲಿ, ನಾವು ಅದನ್ನು ಹಾಡಿನಲ್ಲಿರುವಂಥ ಕೆಲವು ವಿಷಯಗಳನ್ನು ಪಿಕಪ್ ಮಾಡಿಕೊಳ್ಳೋಣ. ಅದರಲ್ಲಿ ದೇವರಾದ ಕರ್ತನೆ, ದೇವರನ್ನು ಕರ್ತನಾಗಿ, ದ ಲಾರ್ಡ್ಶಿಪ್ ಆಫ್ ಕ್ರೈಸ್ಟ್ ಆರ್ ಗಾಡ್. ಹಾಗಾದರೆ ಅದು 6ನೇ ರಹಸ್ಯ. 5ನೇ ರಹಸ್ಯ ಸಾಂಗ್ ಆಫ್ ದ ಲ್ಯಾಂಬ್, ಯಜ್ಞದ ಕುರಿಯಾದಾತನ ಹಾಡು. 6ನೇ ರಹಸ್ಯ ಗಾಡ್ ಬೀಯಿಂಗ್ ಲಾರ್ಡ್. ದೇವರು ದೇವರಾಗಿರಬಾರ್ದು, ದೇವರು ಕರ್ತನಾಗಿರಬೇಕು. He must be the Lord of our lives. ಅಷ್ಟು ಈಸಿ ಅಲ್ಲ, ಆದರೆ ಭಾಳ ಅಸಾಧ್ಯ ಕೂಡ ಅಲ್ಲ. ಯಾಕೆ? ನೆಕ್ಸ್ಟ್ ವಾಕ್ಯ ಹೇಳ್ತದೆ ಸರ್ವಶಕ್ತನೇ. ಹಾಗಾದರೆ ನಾನು ಪರಲೋಕ ಜೀವನ ಜೀವಿಸಬೇಕಾದ್ರೆ 7ನೇ ರಹಸ್ಯ ಏನಂದರೆ ದೇವರು ಸರ್ವಶಕ್ತನು. ಎಲ್ಲ ಶಕ್ತಿ ಇದೆ ಆತನಿಗೆ. ಹೌದು, ನನ್ನ ಸಾಲ ಪರಿಹಾರ ಆಗಬೇಕಾ? ಅದಕ್ಕೂ ಶಕ್ತಿ ಇದೆ. ಆರೋಗ್ಯ ನಮಗೆ ಸಿಗಬೇಕಾ? ಅದಕ್ಕೂ ಶಕ್ತಿ ಇದೆ. ಮನೆಯಲ್ಲಿ ಸಮಸ್ಯೆಗಳಿದೆಯಾ? ಅಸಾಧ್ಯವಾದ ಸಮಸ್ಯೆಗಳಿದೆಯಾ? ಅಲ್ಲಿ ಬೆಳಕಾಗಲಿ ಅಂತ ಹೇಳಿದಾಗ ಬೆಳಕಾಗ್ತದೆ, ಯಾಕಂದರೆ ಆತನು ಸರ್ವಶಕ್ತನು. 8ನೇದಾಗಿ ನೋಡುವಾಗ ರೈಚಸ್ನೆಸ್. ಇದು 8ನೇ ರಹಸ್ಯ. 7 ರಹಸ್ಯಗಳು ಆಯಿತು, ಇನ್ನೂ 7 ಇದ್ದಾವೆ. 14 ರಹಸ್ಯಗಳು ಪರಲೋಕದ ಜೀವನಕ್ಕೆ. 8ನೇ ರಹಸ್ಯ ಏನಂದರೆ ಇದು ರೈಚಸ್ನೆಸ್ ಆಫ್ ಗಾಡ್. ಯಾಕಂದರೆ ಪ್ರಕಟಣೆ 15ನೇ ಅಧ್ಯಾಯ 3ನೇ ವಚನದ 2ನೇ ಭಾಗದಲ್ಲಿ, ನಿನ್ನ ಮಾರ್ಗಗಳು, ರಾಷ್ಟ್ರಗಳ ಅರಸನೇ, ನಿನ್ನ ಮಾರ್ಗಗಳು ನೀತಿಯುಳ್ಳವು. ಯುವರ್ ವೇಸ್ ಆರ್ ರೈಚಸ್ ಅಂತಿದೆ. ಮತ್ತು 9ನೇ ರಹಸ್ಯ ಟ್ರೂತ್ಫುಲ್ನೆಸ್, ಸತ್ಯವಾಗಿವೆ. ನಿನ್ನ ಮಾರ್ಗಗಳು ನೀತಿ, ನಿನ್ನ ಮಾರ್ಗಗಳು ಸತ್ಯವಾದದ್ದು. ಹಾಗಾದರೆ ನಾವು ಕೂಡ ನೀತಿಯುಳ್ಳವರಾಗಿ, ಸತ್ಯವುಳ್ಳವರಾಗಿ ನಡೆಯಲು ಯತ್ನಿಸುವಾಗ ಏನಾಗ್ತದೆ? ಪರಲೋಕದ ಜೀವನ ಭೂಲೋಕದಲ್ಲಿ ಜೀವಿಸ್ತೇವ್ರಿ. 10ನೇದಾಗಿ ಹೋಲಿನೆಸ್. 4ನೇ ವಚನ, ಕರ್ತನೇ ನಿನಗೆ ಭಯಪಡದವರು, ನಿನ್ನ ನಾಮವನ್ನು ಮಹಿಮೆ ಪಡಿಸದವರು ಯಾರು ಅಂತ ಹೇಳಿಬಿಟ್ಟು. ಯಾಕಂದರೆ ನೀನು ಒಬ್ಬನೇ ಪರಿಶುದ್ಧನು. ದೇವರು ಒಬ್ಬನೇ ಪರಿಶುದ್ಧನು. ಆದರೆ ನಾವೆಲ್ಲರೂ ಕೂಡ ಪರಿಶುದ್ಧರಾಗಿ ಇರುವಂತೆ ದೇವರು ಪರಿಶುದ್ಧಾತ್ಮನನ್ನು ನಮಗೆ ಕೊಟ್ಟಿದ್ದಾರೆ. 10 ರಹಸ್ಯಗಳು ಈಗಾಗಲೇ ನಾವು ನೋಡ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಒಟ್ಟು 14 ರಹಸ್ಯಗಳಿದೆ. ಯಾವುದಕ್ಕೆ 14 ರಹಸ್ಯಗಳು? ಪರಲೋಕ ಜೀವನದ 14 ರಹಸ್ಯಗಳು. ಈ 14 ರಹಸ್ಯಗಳಲ್ಲಿ 10 ಮುಗಿದಿದೆ, ಇನ್ನು 4 ರಹಸ್ಯಗಳಿದೆ. 11ನೇ ರಹಸ್ಯ ಏನಿದೆ ಅಂತ ನೋಡೋಣ ಬನ್ನಿರಿ. ಈ 4ನೇ ವಚನದ ಕೊನೆಯ ಭಾಗ ಈ ರೀತಿಯಾಗಿದೆ. 15ನೇ ಅಧ್ಯಾಯ ಪ್ರಕಟಣೆ 4ನೇ ವಚನದ ಕೊನೆಯ ಭಾಗ, ಎಲ್ಲ ರಾಷ್ಟ್ರಗಳವರು ಬಂದು ನಿನ್ನ ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ಆರಾಧಿಸುವರು. ವಾವ್, ಆರಾಧಿಸುವರು. ಹೌದು, ಕೀರ್ತನೆ 111ನೇ ಅಧ್ಯಾಯದಿಂದ ತೆಗೆದಂಥ, ಆಯ್ಕೆಯಾದಂಥ, ಉಲ್ಲೇಖಿಸಿದಂಥ ವಾಕ್ಯ ಇದು. ಅದು ಏನಂತ ಹೇಳಿದ್ರೆ, ಎಲ್ಲ ರಾಷ್ಟ್ರಗಳವರು ಬಂದು ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡೋದು. ಹಾಗಾದರೆ ವರ್ಷಿಪ್,
ಆರಾಧನೆ ಬಂದು 11ನೇ ರಹಸ್ಯ, 11th ಸೀಕ್ರೆಟ್ ಆಫ್ ಹೆವನ್ಲಿ ಲೈಫ್ ಏನಂದರೆ ವರ್ಷಿಪ್. ಈ ವರ್ಷಿಪ್ ಅಂತ ಹೇಳಿದಾಗ ಪರಲೋಕದಲ್ಲಿ ಈಗಾಗಲೇ ನಾವು ನೋಡಿಕೊಂಡಿದ್ದೀವಿ. 4ನೇ ಮತ್ತು 5ನೇ ಅಧ್ಯಾಯ ಪ್ರಕಟಣೆಯ ಗ್ರಂಥದಲ್ಲಿ ಏನಿದೆ? ಆರಾಧನೆ ಇದೆ, ಹೆವನ್ಲಿ ವರ್ಷಿಪ್ ಬಗ್ಗೆ. ಈ ಆರಾಧನೆ ನಾವು ಮಾಡುವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡುವಾಗ ನಾವು ಆರಾಧಿಸುವಂಥ ವ್ಯಕ್ತಿಯಂತೆ ಆಗಿಬಿಡ್ತೇವೆ. ವರ್ಷಿಪ್ ಮೇಕ್ಸ್ ಲೈಕ್ ದ ಒನ್ ಹೂಮ್ ವಿ ವರ್ಷಿಪ್. ವಂಡರ್ಫುಲ್. ಹೌದು, ಯಾರೋ ಒಬ್ಬರು ಹೇಳಿದರು, ನಾವು ರೋಮ 12ನೇ ಅಧ್ಯಾಯದ ಆಧಾರದಿಂದ, ಅದು ಯಾರು ಇಲ್ಲ, ನನ್ನ ಆತ್ಮಿಕ ತಂದೆಯೇ ಹೇಳಿದಂಥ ಒಂದು ಮಾತು. ಅದೇನಂತ ಹೇಳಿದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಿಸಿರಿ ಅಂತ ಹೇಳಿಬಿಟ್ಟು. ಆದ ಕಾರಣ ಅವರು ಈ ರೀತಿಯಾಗಿ ಒಂದು ಕಾಮೆಂಟ್ ಮಾಡಿದ್ರು. ಅದೇನೆಂದರೆ, ಎವ್ರಿ ಟೆಂಪ್ಟೇಷನ್ ಈಸ್ ಅನ್ ಇನ್ವಿಟೇಷನ್ ಟು ವರ್ಷಿಪ್ ಎಂಬುದಾಗಿ. 12ನೇ ಒಂದು ರಹಸ್ಯ. ಅಂದ ಹಾಗೆ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯದಿಂದ ನಾವು ಪರಲೋಕ ಜೀವನದ ಹೆವನ್ಲಿ ಲೈಫ್, ಪರಲೋಕ ಜೀವನದ 14 ರಹಸ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಈಗ 12ನೇ ರಹಸ್ಯ ಏನಂತ ಹೇಳಿದ್ರೆ, ಓಪನ್ ಟ್ಯಾಬರ್ನಾಕಲ್, ತೆರೆದ ದೇವದರ್ಶನ ಗುಡಾರ. ಓಪನ್ ಟ್ಯಾಬರ್ನಾಕಲ್. ಅದನ್ನು ನಾನು ಸ್ವಲ್ಪ ಹೇಳಬೇಕು, ಯಾಕಂದರೆ ಇದು ಭಾಳ ಫೇವ್ರೇಟ್ ಸಬ್ಜೆಕ್ಟ್ ನನಗೆ. ಯಾಕಂತ ಹೇಳಿದ್ರೆ, ಹೊಸಪೇಟೆಯಲ್ಲಿ, ಬಳ್ಳಾರಿಯ ಹೊಸಪೇಟೆಯಲ್ಲಿ ಇದರ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಒಂದು ಟ್ಯಾಬರ್ನಾಕಲ್ ದೊಡ್ಡದಾಗಿ ಅದನ್ನು ತಕ್ಕೊಂಡು ಅದನ್ನು ಚಾರ್ಟ್ ಮಾಡಿಬಿಟ್ಟು ಅದನ್ನು ವಿವರಿಸ್ತಾ ಇದ್ದಾಗ ನನ್ನ ಆತ್ಮಿಕ ತಂದೆ ಅದು ಅವ್ರಿಗೆ ಇಷ್ಟ ಆಗಲಿಲ್ಲ. ಅದರ ಬಗ್ಗೆ, ದೇವದರ್ಶನ ಗುಡಾರದ ಬಗ್ಗೆ ದೇವ್ರ ವಾಕ್ಯ ಭಾಳ ಹೇಳ್ತಾ ಇಲ್ಲ. ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯಲ್ಲಿ ಅದನ್ನೇ ದೊಡ್ಡದಾಗಿ ಮಾತಾಡಿಕೊಂಡು ಇರೋದು ಯಾಕೆ ಅನ್ನುವ ರೀತಿಯಲ್ಲಿ ಹೇಳಿದರು. ಅದನ್ನು ನಾನು ನಿಲ್ಲಿಸ್ಬಿಟ್ಟೆ. ಸ್ವಲ್ಪ ಕಾಲ ಅಲ್ಲ, ಪರ್ಮನೆಂಟಾಗಿ ನಿಲ್ಲಿಸ್ಬಿಟ್ಟೆ. ಆ ಚಾರ್ಟು ಕೂಡ ಬಸ್ಸಲ್ಲಿ ಕೋಲಾರ್ನಲ್ಲಿ ಒಂದು ಸರಿ ಹೋಗ್ತಾ ಇದ್ದ ಕಳೆದೋಯ್ತು. ಇಲ್ಲಿ 5ನೇ ವಚನ, ಪ್ರಕಟಣೆ 15:5ರಲ್ಲಿ ನಾವು ನೋಡುವಾಗ, ಪರಲೋಕದಲ್ಲಿರುವ ಸಾಕ್ಷಿಯ ಗುಡಾರದ ದೇವಾಲಯವು ತೆರೆದಿರುವುದನ್ನು ಕಂಡೆನು. ಓಪನ್ ಟ್ಯಾಬರ್ನಾಕಲ್. ಹಾಗಾದರೆ ಹೆವನ್ ವಾಸ್ ಓಪನ್ಡ್, ಆದರೆ ಹೆವನ್ನಲ್ಲಿ ಟ್ಯಾಬರ್ನಾಕಲ್ ಆರ್ ದಿ ಹೌಸ್ ಆಫ್ ಗಾಡ್ ಇನ್ ಹೆವನ್, ದ ಟೆಂಪಲ್ ಆಫ್ ಗಾಡ್ ವಾಸ್ ಓಪನ್ಡ್. ಅದು ಅಂಥ ಒಂದು ದರ್ಶನ ನಮಗಿರುವಾಗ ಏನಾಗ್ತದೆ? ವಿ ವಿಲ್ ಲಿವ್ ಎ ಹೆವನ್ಲಿ ಲೈಫ್. ಅದು 12ನೇದು. 13ನೇ ರಹಸ್ಯ, 13th ಸೀಕ್ರೆಟ್ ಆಫ್ ಹೆವನ್ಲಿ ಲೈಫ್, ಅದೇನೆಂದರೆ ದ ಗ್ಲೋರಿ ಆಫ್ ಗಾಡ್. ದ ಗ್ಲೋರಿ ಆಫ್ ಗಾಡ್. ಈ ಗ್ಲೋರಿ ಅನ್ನುವಂಥ ಪದ ನನಗೆ ಭಾಳ ಇಷ್ಟವಾದಂಥ ಒಂದು ಪದ. ಅಷ್ಟೇ ಅಲ್ಲ, ಆ ಪದದ ಒಂದು ಅನುಭವ ಕೂಡ ನನಗೆ ಭಾಳ ಇಷ್ಟ. ಆದ ಕಾರಣ ನನ್ನ ಚಿಕ್ಕ ಮಗಳಿಗೆ ಗ್ಲೋರಿ ಅಂತ ಹೆಸರು ಇಡುವಂಥ ಒಂದು ಅವಕಾಶ ಸಿಕ್ತು. ಆ ಹೆಸರನ್ನು ನನ್ನ ಆತ್ಮಿಕ ತಂದೆ ಜ್ಯಾಕ್ಪೂನವರೇ ಆ ಹೆಸರನ್ನು ಇಟ್ಟಿದ್ದು. ಗ್ಲೋರಿ ಆಫ್ ಗಾಡ್, ದೇವರ ಮಹಿಮೆ. ದೇವರ ಮಹಿಮೆಯ ಬಗ್ಗೆ ನೋಡುವಾಗ ಆಲಯವು ಏನಾಗಿತ್ತಂದರೆ ದೇವರ ಮಹಿಮೆಯಿಂದ ತುಂಬಿತ್ತಂತೆ. ಸೊಲೊಮೋನನ ಆಲಯ ಕಟ್ಟಿದಾಗ ದೇವರ ಮಹಿಮೆಯಿಂದ ಅದು ತುಂಬಿತ್ತು. ಯಾರೂ ಕೂಡ ಒಳಗೆ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಆಶ್ಚರ್ಯ, ಈಗ ನೋಡ್ರಿ, ಪ್ರಕಟಣೆ 15ರಲ್ಲಿ ನೋಡುವಾಗ ಇಲ್ಲಿ ಕೂಡ ದೇವರ ಮಹಿಮೆಯಿಂದ ಅದು ತುಂಬಿದ್ದರಿಂದ ದೇವಾಲಯದೊಳಗೆ ಪ್ರವೇಶಿಸುವುದಕ್ಕೆ ಯಾರಿಗೂ ಆಗಲಿಲ್ಲ. ಹೆವನ್ಗೆ ಹೋಗ್ಬಿಟ್ಟಿದ್ದಾರೆ. ಆದರೆ ಹೆವನ್ಗೆ ಹೋಗ್ಬಿಟ್ಟು ಈಗ ಹೆವನ್ನಲ್ಲಿರುವಂಥ ಆಲಯದೊಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತೆ. ಅಷ್ಟೊಂದು ದೇವರ ಮಹಿಮೆ. ಕೊನೆಯದಾಗಿ ನಾವೇನು ಸ್ಟಡಿ ಮಾಡ್ತಾ ಇದ್ದೇವೆ, ಪ್ರಕಟಣೆ 15ನೇ ಅಧ್ಯಾಯದಿಂದ
ನಾವು ಪರಲೋಕ ಜೀವನದ 14 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ 14ನೇ ರಹಸ್ಯ ಏನಂದರೆ ದೇವರ ಶಕ್ತಿ, ಗಾಡ್ಸ್ ಪವರ್. ದೇವರ ಮಹಿಮೆಯಿಂದ ತುಂಬಿತ್ತು, ಈಗ ದೇವರ ಶಕ್ತಿಯಿಂದ ಕೂಡ ಆಲಯ ತುಂಬಿದೆ. ಆದ ಕಾರಣ ದೇವರ ಶಕ್ತಿಯಿಂದ ಭೂಲೋಕದ ಜೀವನ ಜೀವಿಸಬೇಕಾದರೆ ಮಾನವ ಶಕ್ತಿ ಬೇಕು, ಪರಲೋಕದ ಜೀವನ ಜೀವಿಸಬೇಕಾದರೆ ದೈವಿಕ ಶಕ್ತಿ ಬೇಕು. ಆ ಶಕ್ತಿಯನ್ನು ದೇವರೇ ಕೊಡಬೇಕು, ದೇವರ ಆತ್ಮನೇ ಕೊಡಬೇಕು. ನಮಗೆ ಅದಾಗಲ್ಲ. ಜಕರ್ಯ 4:6 ಪ್ರಕಾರವಾಗಿ ದೇವರ ಆತ್ಮನೇ ಆ ಶಕ್ತಿ ನಮಗೆ ಕೊಡಬೇಕು. ಹೌದು, ಆವಾಗ ಭೂಲೋಕದಲ್ಲಿ ಪರಲೋಕದ ಜೀವನವನ್ನು ನಾವು ಜೀವಿಸ್ತೇವೆ. ಆ ರೀತಿಯಾಗಿ ಜೀವಿಸುವಂತೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ಪ್ರಕಟಣೆ 15ನೇ ಅಧ್ಯಾಯದಿಂದ ಪರಲೋಕ ಜೀವನದ 14 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 15. And I saw another sign in heaven, great and marvelous, 7 angels having the 7 last plagues, for in them is filled up the wrath of God. And I saw as it were the sea of glass mingled with fire, and them that had gotten the victory over the beast, and over his image, and over his mark, and over the number of his name, stand on the sea of glass, having the harps of God. And they sing the song of Moses the servant of God, and the song of the Lamb, saying, Great and marvelous are thy works, Lord God Almighty. Just and true are thy ways, thou King of saints. Who shall not fear thee, O Lord, and glorify thy name? For thou only art holy. For all nations shall come and worship before thee, for thy judgments are made manifest. And after that I looked, and behold, the temple of the tabernacle of the testimony in heaven was opened. And the 7 angels came out of the temple, having the 7 plagues, clothed in pure and white linen, and having their breasts girded with golden girdles. And one of the 4 beasts gave unto the 7 angels 7 golden vials, full of the wrath of God, who liveth for ever and ever. And the temple was filled with smoke from the glory of God, and from his power, and no man was able to enter into the temple, till the 7 plagues of the 7 angels were fulfilled. ಬಿಗ್ ಜೆ ಮೀಡಿಯಾ ನೆಟ್ವರ್ಕ್ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೂಡ ಕೈ ಜೋಡಿಸಲು ಬಯಸುವುದಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ